ಪ್ರಾಚ್ಯಾವಶೇಷಗಳು ಏನು ಅದಾವು ಅವು ಎಲ್ಲೆಲ್ಲಿ ಇದ್ದವು ಅಂಥೇಳಿ ನಾನು ಹೇಳಿದೆ ಅಂದರೆ ಒಂದು ರೀತಿ ನನಗೂ ನೋವಾಗುತ್ತೆ ಅದನ್ನ ಹೇಳುವಾಗ. ಸಾಕಷ್ಟು ಪ್ರಮಾಣದ ಮಹತ್ವದ ಪ್ರಾಚ್ಯಾವಶೇಷಗಳು ನಮ್ಮ ರೈತಾಪಿ ಕುಟುಂಬಗಳು ನಾವೆಲ್ಲ ಅಲ್ಲೆಲ್ಲ ಒಂದು ಕಡೆ ತಿಪ್ಪಿಯೊಳಗೆ ಬಿದ್ದಿದ್ದು, ಕಣದಾಗ ಬಿದ್ದಿದ್ದು, ನಾವೇನು ಮೇವಿನ ಬಣವಿ ಹೊಡ್ತಿದ್ವಿ ಆ ಮೇವಿನ ಬಣವಿ ಕೆಳಗಿದ್ವು, ಆಮೇಲೆ ಕಟ್ಟಿ ಕೆಳಗಿದ್ವು, ಆಮೇಲೆ ನಮ್ಮ ಏನು ಅಡಿಗಲ್ಲು ಹಾಕ್ತೀವಿ ಆ ಅಡಿಗಲ್ಲು ಕೆಳಗಿದ್ವು. ನಿಮಗೆ ಈಗ ಆಶ್ಚರ್ಯ ಆಗ್ಬೋದು, ಇವತ್ತೂ ಯಾವ ಹೊಲಕ್ಕೆ ಹೋಗ್ತೀರ ಅಲ್ಲಿ ನಿಮಗೊಂದು ಪ್ರಾಚ್ಯಾವಶೇಷ ಸಿಗುತ್ತೆ. ಈಗ ನಾನು ನಿಮ್ಗೆ ಆಗಲೇ ಫೋನ್ಯಾಗ ಮಾತಾಡ್ಬೋದು, ನೀವು ಗಮನಿಸಿದ್ರಿ. ನಿನ್ನೆ ಒಂದು ದೇವಸ್ಥಾನ ನಮಗೆ ಗೋಚರ ಆಗಿದೆ, ಸಿಕ್ಕಿದೆ. ಅಂದರೆ ದೇವಸ್ಥಾನವೇ ನಮಗೆ ಸಿಗುವಂಥದ್ದು ಆದರೆ ಎಂಥ ಸ್ಥಳ ಇರ್ಬೋದು ಅದು ಊಹಿಸ್ಕೊಳ್ಳೋದು ಕಠಿಣ ಆಗ್ತದೆ. ಆದರೆ ಇದು ಸತ್ಯ. ಈ ಸತ್ಯವನ್ನು ಜಗತ್ತಿಗೆ ತೋರಿಸ್ಬೇಕು. ನಮ್ಮ ಲಕ್ಕುಂಡಿ ವಿಶ್ವ ಪಾರಂಪರಿಕ ಸ್ಥಳ ಆಗಬೇಕು. ಯುನೆಸ್ಕೋದವರು ಏನು ಗುರುತಿಸ್ತಾರೆ ಜಗತ್ತಿನೊಳಗೆ ಅತ್ಯಂತ ಮಹತ್ವದ ಐತಿಹಾಸಿಕ ಸ್ಥಳಗಳನ್ನು, ಪರಂಪರೆ ಹೊಂದಿರತಕ್ಕಂಥ ಸ್ಥಳಗಳನ್ನು ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಗುರುತಿಸ್ತಾರೆ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇನಂತೀವಿ. ಆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ. ಅದನ್ನು ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ತನ್ನ ಹೆಜ್ಜೆಗಳನ್ನು ಇರಿಸಿದೆ.